ನನ್ನ ಪ್ರಕಾರ ಟಾಪ್ 3. ಸೊ ನನ್ನ ಅನಾಲಿಸಿಸ್ ಪ್ರಕಾರ ಟಾಪ್ 1ನಲ್ಲಿ ಸಂಗೀತ ಅವರು ಇರ್ತಾರೆ. ಯಾಕಂದರೆ ಒಂದು 3 ವೀಕಿಂದ ಅವರ ಪರ್ಫಾರ್ಮೆನ್ಸ್ ತೊಗೊಂಡ್ರೆ ಮನೆಯವ್ರನ್ನೆಲ್ಲ ಎದುರಾಕೊಂಡು ಸಿಂಗಲ್ ಆಗಿ ನಿಂತ್ಕೊಂಡು ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ. ಬಿಗ್ ಬಾಸ್ನ ತುಂಬ ಜಾಸ್ತಿ ನೋಡ್ತಾ ಇರೋದು ಹೆಣ್ಮಕ್ಳು. ಎಲ್ಲೋ ಇಷ್ಟು ಸೀಸನ್ನಲ್ಲಿ ಒಬ್ಬರು ಮಾತ್ರ ಲೇಡಿ ವಿನ್ನರ್ ಆಗಿರೋದು. ಹಂಗಾಗಿ ಈ ಸೀಸನ್ನು ಸಂಗೀತ ಅವ್ರಿಗೆ ತುಂಬಾ ಚಾನ್ಸಸ್ ಇದೆ. ಯಾಕಂದರೆ ಅವ್ರು ಸ್ಟ್ರಾಂಗ್ ಆಗಿ ಕೂಡ ನಿಂತಿರೋದ್ರಿಂದ ಈ ಹೆಣ್ಮಕ್ಳೇ ಜಾಸ್ತಿ ನೋಡ್ತಾ ಇರೋದ್ರಿಂದ ಅವ್ರಿಗೆಲ್ಲರಿಗೂ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಈ ಸತಿ ಸಂಗೀತ ಅವ್ರನ್ನ ವಿನ್ ಮಾಡಬೇಕು, ತುಂಬ ಸ್ಟ್ರಾಂಗಾಗಿ ಆಡ್ತಾ ಇದ್ದಾರೆ, ಲೇಡಿ ವಿನ್ನರ್ ಆಗಬೇಕು ಈ ಸತಿ ಬಿಗ್ ಬಾಸ್ ಅಂತ. ಹಾಗೆ ನಾನು ಏನಾದ್ರು ಸಂಗೀತ ಅವ್ರ ಬಗ್ಗೆ ಏನಾದ್ರು ಮಾತಾಡಿದ್ರೆ ಜಾಸ್ತಿ ಕಮೆಂಟ್ ಬಾಕ್ಸ್ ಉಗಿಯೋದು ಕೂಡ ಹೆಣ್ಮಕ್ಳೇ. 90% ಅವರೇ ಉಗೀತಾ ಇರ್ತಾರೆ, ಗುರು ನಿಂಗೆ ಗೊತ್ತಾಗಲ್ವ ಅಂತ. ಸೊ ಇದೆಲ್ಲದರೂ ಅನಾಲಿಸಿಸ್ ಮೇಲೆ ಸೊ ಟಾಪ್ 1 ವಿನ್ನರ್ ಸಂಗೀತ ಅವ್ರು ಆಗ್ಬೋದು ಪ್ರೆಸೆಂಟಿಗಷ್ಟೇ, ಆಯಿತಾ. ಟಾಪ್ 2 ಪ್ರತಾಪ್ ಅವ್ರು ಇರ್ತಾರೆ ಅಂತ ಅನಿಸುತ್ತೆ ಸದ್ಯಕ್ಕೆ. ಹಾಗೆ ಟಾಪ್ 3 ಕಾರ್ತಿಕ್ ಅವರು ಇರ್ತಾರೆ. ಸೊ ಇವ್ರು 3 ಜನ ನನ್ನ ಟಾಪ್ 3 ಲಿಸ್ಟು.